ಮಳೆ ಮಧ್ಯೆ ಜೆಪಿ ನಗರ ಟು ಕೋರಮಂಗಲ ಜರ್ನಿ. ಆಟೋ ಚಾಲಕನ ಈ ಒಂದು ಮಾತು ಪ್ರಿಯಾಂಕಾ ಕಣ್ಣಾಳಿ ಒದ್ದೆ ಮಾಡಿದ್ದು ಯಾಕೆ ಗೊತ್ತಾ? ಬೆಂಗಳೂರಿನಲ್ಲಿ ಭಾರೀ ಮಳೆಯ ನಡುವೆ ಆಟೋ ಚಾಲಕನ ಮಾನವೀಯತೆಯ ಕಥೆಯೊಂದು ವೈರಲ್ ಆಗಿದೆ. ಪ್ರಯಾಣಿಕರಾದ ಪ್ರಿಯಾಂಕಾ ಮಳೆಯಲ್ಲಿ ನೆನೆದರೂ ಆಟೋವನ್ನ ನಿಲ್ಲಿಸದೆ ಬೇಡಿಕೆಯನ್ನ ಪೂರೈಸಿದ ಚಾಲಕನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತದನಂತರ ಪ್ರಿಯಾಂಕಾ ಆ ಚಾಲಕನಿಗೆ ಹೊಸ ಟಿ ಶರ್ಟ್ ಕೊಟ್ಟು ಸಹಾಯ ಮಾಡಿದ್ದಾರೆ. ಇದು ಮಳೆಗಿಂತಲೂ ದೊಡ್ಡ ಮಾನವೀಯತೆಯ ಸಂದೇಶವನ್ನ ಸಾರಿದೆ. ರಾಜ್ಯ ರಾಜಧಾನಿಯಲ್ಲಿ 2 ದಿನಗಳಿಂದ ಸುರಿದ ಮಳೆಗೆ ಭಾರೀ ಅನಾಹುತಗಳು ಆಗಿವೆ. ಇದರ ನಡುವೆ ಕೆಲವೊಂದು ಮಾನವೀಯತೆಯ ಘಟನೆಗಳು ಕೂಡ ನಡೆದಿದೆ. ಅದರಲ್ಲೂ ಆಟೋ ಚಾಲಕರು ಕೆಲವೊಂದು ಕಡೆ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇದೀಗ ಇಲ್ಲೊಂದು ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆಯೊಬ್ಬರಿಗೆ ಆಟೋ ಚಾಲಕ ಮಾಡಿದ ಸಹಾಯದ ಬಗ್ಗೆ ಇಲ್ಲಿ ನೆನೆಸಿಕೊಂಡಿದ್ದಾರೆ. ಪ್ರಿಯಾಂಕಾ ಎಂಬ ಮಹಿಳೆ ಜೆಪಿ ನಗರದಿಂದ ಕೋರಮಂಗಲಕ್ಕೆ ದಿನನಿತ್ಯದ ಪ್ರಯಾಣದಲ್ಲಿ ದಯೆ ಮತ್ತು ಸಹಾನುಭೂತಿಯ ಭಾವನಾತ್ಮಕ ವಿಚಾರಗಳು ಇರುತ್ತದೆ ಎಂಬ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಆಟೋ ಬುಕ್ ಮಾಡುವಾಗ ಮಳೆ ಬರ್ತಾ ಇರಲಿಲ್ಲ, ಆದರೆ ಪ್ರಯಾಣ ಪ್ರಾರಂಭವಾದ ಕೂಡಲೇ ಮಳೆ ಬರಲು ಶುರುವಾಗಿದೆ. ಜೆಪಿ ನಗರದಿಂದ ಕೋರಮಂಗಲಕ್ಕೆ ಹೋಗುವಾಗ ಮಳೆ ಬರಲು ಪ್ರಾರಂಭವಾಗಿತ್ತು ಎಂದು ಪ್ರಿಯಾಂಕಾ ಅವರು ಹಂಚಿಕೊಂಡಿರುವ ವಿಡಿಯೋದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ. ಮೊದಲಿಗೆ ಮಳೆ ಕಡಿಮೆ ಇತ್ತು ಮತ್ತು ತಂಪಾದ ವಾತಾವರಣ ಖುಷಿ ನೀಡಿತ್ತು. ಆದರೆ ಸ್ವಲ್ಪ ಹೊತ್ತಲ್ಲೇ ಜೋರು ಮಳೆ ಬರಲು ಆರಂಭಿಸಿದೆ. ಇನ್ನು ನಾನು ಹೋಗ್ತಾ ಇದ್ದ ಆಟೋ ಆ ಕಡೆ ಈ ಕಡೆ ಯಾವುದೇ ಪರದೆ ಇರಲಿಲ್ಲ, ಓಪನ್ ಇತ್ತು. ನಾನು ಮತ್ತು ಚಾಲಕ ಇಬ್ಬರು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಒದ್ದೆಯಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟರ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು.